ನಮಸ್ತೆ ಫ್ರೆಂಡ್ಸ್, ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ. ಇದುವರೆಗೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತು ಆಲ್ ಆಪ್ನ ಸೆಲೆಕ್ಟ್ ಮಾಡಿಕೊಡಿ. ಇದರಿಂದ ನಾನು ಹಾಕುವಂತಹ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ಮೊದಲದಾಗಿ ನಿಮಗೆ ಬರುತ್ತೆ. ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋಂಥದ್ದು ಡಿಸೈನ್ಗೆ ಬಂದುಬಿಟ್ಟು 11mm ನೀಡಲು ನೋಡಿದ್ದೀನಿ. ಆ್ಯಸ್ ಯೂಶ್ವಲ್ 6 ದಾರ ತೊಗೊಂಡು ಸುದಿಯಲ್ಲಿ ಒಂದು ಲಾಕ್ನ ಮಾಡಿಕೊಂಡು ಇವತ್ತು ಕ್ರೋಶೆ ಡಿಸೈನ್ನ ಮಾಡಿ ತೋರಿಸ್ತಾ ಇರೋದು. ಹೊಸ ರೀತಿಯಲ್ಲಿ ಪ್ಯಾಟರ್ನು ತುಂಬ ಚೆನ್ನಾಗಿದೆ. ವಿಡಿಯೋ ಇಲ್ಲಿ ಕೂಡ ಸ್ಕಿಪ್ ಮಾಡಿದೆ, ಗಮನ ಇಟ್ಟು ನೋಡ್ಕೊಳ್ಳಿ. ಇದರಿಂದ ನಿಮಗೆ ಸ್ಟೆಪ್ಸ್ ಎಲ್ಲೂ ಮಿಸ್ ಆಗೋಲ್ಲ, ಈಸಿಯಾಗಿ ಡಿಸೈನ್ನ ಮಾಡ್ಬೋದು. ಮೊದಲದಾಗಿ 6 ದಾರದಲ್ಲಿ ಒಂದು ಲಾಕ್ನ ಮಾಡ್ಕೊತಿರೋದು ನಾನು. ನೋಡಿ, ಈ ರೀತಿ ಕೈಯಲ್ಲೇ ಒಂದು ಹ್ಯಾಂಡ್ ಲಾಕ್ ಮಾಡಿಕೊಂಡು ಫಸ್ಟ್ ನೀಡಲ್ನ ಪಾಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಲಾಕ್ನ ಮಾಡ್ಕೋಬೇಕು. ಆನಂತರ ನಾನು ಇಲ್ಲಿ ಕೆಲವೊಂದು ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಈ ಡಿಸೈನ್ಗೆ. ನೋಡಿ, ಈ ರೀತಿ ಒಂದು ರಿಂಗ್ ಬೀಡ್ಸು ಮತ್ತೊಂದು ಪ್ಲೈನ್ ರೌಂಡ್ ಬೀಡ್ಸ್ನ ತಗೊಂಡಿದ್ದೀನಿ. ಆನಂತರ ಬೀಡ್ಸ್ನ ಥ್ರೆಡ್ಗೆ ಪಾಸ್ ಮಾಡ್ಕೊಬೇಕು. ಈ ರೀತಿ ಈ ಸ್ಟೆಪ್ಪೇ ಫಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಫಸ್ಟ್ ಒಂದು ಲಾಕ್ ಮಾಡಾಗ್ಬಿಟ್ಟೆ ನಾನು ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ಸ್ ಲಾಕ್ನ ಕೂಡ ಈಗಲೇ ಮಾಡ್ಕೊತೀನಿ ನಾನು. ಈ ರೀತಿ ಬೀಡ್ಸ್ ಲಾಕ್ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೊಬೇಕು. ಇದು ಫಸ್ಟ್ ಸ್ಟೆಪ್ಪು. ಇದೊಂದು ರೀತಿ ಫ್ಲವರ್ ರೀತಿ ಬರುವಂತಹ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ. ಆನಂತರ ಸುಜ್ಜಿ ಮೇಲೆ ಒಂದು ದಾರವನ್ನು ತೊಗೊಂಡು ನಾನು ಇಲ್ಲೊಂದು ಹಾಫ್ ಡಬಲ್ ಕ್ರೋಶನ್ನು ಕ್ರಿಯೇಟ್ ಮಾಡಿದ್ದೀನಿ. ಈ ರೀತಿ ಹಾಫ್ ಡಬಲ್ ಕ್ರೋಶ ಆದಮೇಲೆ ಒಂದು 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ 2 ಸರಿ ದಾರ ತಗೊಂಡು ನಂತರ ರಿಂಗ್ ಬೀಡ್ಸ್ ಒಳಭಾಗದಿಂದ ನಾನು ಇಲ್ಲಿ ತ್ರಿಬಲ್ ಕ್ರೋಶನ ಕ್ರಿಯೇಟ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಫಾಸ್ಟ್ ಅಂತ ಅನಿಸಿದ್ರೆ ಸೆಟ್ಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಸ್ಲೋ ಮಾಡಿ ನೋಡ್ಕೊಳ್ಳಿ. ನೋಡಿ, ಇದೇ ರೀತಿ ನಾನು ಪ್ರತಿ ಸರಿನೂ ಅದೇ ಮಾಡ್ತಿರೋದು. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಇಲ್ಲಿ ತ್ರಿಬಲ್ ಕ್ರೋಶದಿಂದ ಕ್ರಿಯೇಟ್ ಮಾಡ್ತಿದ್ದೀನಿ. ಈ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ, ಗಮನ ಇಟ್ಟು ನೋಡ್ಕೊಳ್ಳಿ. ಆಲ್ಮೋಸ್ಟು ಈ ರಿಂಗ್ ಬೀಡ್ಸ್ ಕಂಪ್ಲೀಟ್ ಆಗೋ ತನಕ ನಾನು ಇದೇ ರೀತಿ ಸುಜ್ಜಿ ಮೇಲೆ 2 ಸರಿ ದಾರ ತೊಗೊಂಡು ತ್ರಿಬಲ್ ಕ್ರೋಶನ್ನು ಕ್ರಿಯೇಟ್ ಮಾಡ್ತಾ ಬರ್ತೀನಿ. ಎಸ್, ನೋಡಿ, ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಿ. ಏನಾದರೂ ಡೌಟ್ ಏನಾದ್ರು ಅನಿಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ನೋಡಿ, ಈ ರೀತಿ ಈ ಹಿಂದೆ ಕೂಡ ನಾನು ರಿಂಗ್ ಬೀಡ್ಸ್ನ ಹೇಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಈ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಥ್ರೆಡ್ಸ್ನ ಯೂಸ್ ಮಾಡೋದ್ರಿಂದ. ನೋಡಿ, ಈ ರೀತಿ ಈಗ ಎಷ್ಟೋ ಥ್ರೆಡ್ಸ್ ಇತ್ತಲ್ವ, ಫಸ್ಟ್ ನಾಟ್ ಮಾಡ್ಕೊಂಡಾಗ ಒಂದು ಎಷ್ಟೋ ಥ್ರೆಡ್ಸ್ ಇತ್ತಲ್ವ ಅದನ್ನು ಕೂಡ ಸೇರಿಸಿ ನನಗೆ ರಿಂಗ್ ಬೀಡ್ಸ್ ಒಳಗೆ ಲಾಕ್ ಮಾಡ್ಕೊತಿದ್ದೀನಿ. ಒಂದು 2 ಸರಿ ಹೀಗೆ ಥ್ರೆಡ್ಸ್ನ ತೊಗೊಂಡು ಒಳಭಾಗದಿಂದ ಲಾಕ್ ಮಾಡ್ಕೊಳ್ಳಿ. ಎಷ್ಟೋ ಥ್ರೆಡ್ಸು ಸೆಕ್ಯೂರ್ ಆಗಿರಲಿ ಲಾಕ್ ಅನ್ನೋದಕ್ಕೋಸ್ಕರ ನಾನು ಹೀಗೆ ಮಾಡ್ತಿರೋದು. ಈ ರೀತಿ ನೋಡಿ, ಎಷ್ಟೋ ಥ್ರೆಡ್ಸ್ನು ಒಳಭಾಗದಲ್ಲಿ ಬರೋ ಹಾಗೆ ನೋಡಿಕೊಂಡು ಲಾಕನ್ನು ಮಾಡಿಕೊಡಿ. ಆನಂತರ ಎಕ್ಸ್ಟ್ರಾ ಇರೋಂತಹ ಥ್ರೆಡ್ಸ್ ಇದೆಯಲ್ಲ ಅದನ್ನು ಕಟ್ ಮಾಡ್ಕೊಂಬಿಡೋಣ ಈಗಲೇ. ಆನಂತರ ನಾನು ಮತ್ತೆ ಕಂಟಿನ್ಯೂ ಮಾಡ್ತಿದ್ದೀನಿ. ಸುಜ್ಜಿ ಮೇಲೆ 2 ಸರಿ ದಾರ ತೊಗೊಂಡು ರಿಂಗ್ ಬೀಡ್ಸ್ ಒಳಭಾಗದಿಂದ ಥ್ರೆಡ್ನ ತೊಗೊಂಡು 2 ಸರಿ ಥ್ರೆಡ್ನ ಮಾಡಿಕೊಂಡು ನಂತರ ತ್ರಿಬಲ್ ಕ್ರೋಶನ ಕಂಪ್ಲೀಟ್ ಮಾಡಿದ್ದೀನಿ. ಇದೇ ರೀತಿ ಫುಲ್ಲು ರಿಂಗು ಕೂಡ ಹೀಗೆ ಕಂಪ್ಲೀಟ್ ಮಾಡ್ಕೊತಾ ಬನ್ನಿ. ತುಂಬ ಹತ್ತತ್ರಕ್ಕೆ ಹಾಕ್ಕೊಡಿ, ಗ್ಯಾಪ್ ಬರದೇ ಇರೋಂಗೆ ನೋಡ್ಕೊಳ್ಳಿ. ಸಾಮಾನ್ಯವಾಗಿ ನಾನು ಕ್ರೋಶೆ ಡಿಸೈನ 11mm ನೀಡಲೇ ಜಾಸ್ತಿ ಯೂಸ್ ಮಾಡ್ತೀನಿ. ಅದು ನನಗೆ ಅನುಕೂಲ ಅಂಥೇಳಿ. ಕೆಲವರು ಹೊಸದಾಗಿ ಕಲಿತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ನಾನು 10mm ಸಜೆಸ್ಟ್ ಮಾಡ್ತೀನಿ. ಈ ಡಿಸೈನಿಗೆ 10mm ಕೂಡ ನೀಡಲ್ನ ನೀವು ಯೂಸ್ ಮಾಡ್ಕೊಬೋದು. ನೋಡಿ, ಇದೇ ರೀತಿ ಕೆಲವಷ್ಟು ಬಿಚ್ಚೋಗ್ತಾನೂ ಇರುತ್ತೆ, ಟೈಟಾಗಿ ಇಟ್ಕೊಂಡಷ್ಟೇ ನೀವು ಫ್ರೀಯಾಗಿ ಮಾಡ್ಬೋದು. ನೋಡಿ, ಹೀಗೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇಷ್ಟಾದಮೇಲೆ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ಲಾಕ್ ಮಾಡಿದ್ದೀನೋ ಅದೇ ಪಾಯಿಂಟಿಗೆ ಬಂದು ನಾನಿಲ್ಲಿ ಈ ಥ್ರೆಡ್ಸ್ನು ಕೂಡ ಮಾಡ್ತಿರೋದು. ಆವಾಗ ನಿಮಗೆ ರಿಂಗ್ ಬೀಡ್ಸು ಎಲ್ಲೂ ಕೂಡ ಗ್ಯಾಪ್ ಬರ್ದಿರಂಗೆ ಫುಲ್ ಕವರ್ ಆಗುತ್ತೆ. ಆನಂತರ ನೋಡಿ, ನಾನು 2 ಸರಿ ಚೈನ್ನ ಹಾಕ್ಕೊತಿದ್ದೀನಿ. 2 ಚೈನ್ ಹಾಕಿ ಆನಂತರ ನೋಡಿ ನೀಡಲ್ ಮೂಲಕ ಸ್ವಲ್ಪ ಥ್ರೆಡನ್ನ ಎಳ್ಕೊಂಡು ಮಧ್ಯೆ ಭಾಗಕ್ಕೆ ಬರೋ ಹಾಗೆ ಕಟ್ ಮಾಡ್ಕೊತಿದ್ದೀನಿ. ನೋಡಿ, ಈ ರೀತಿ ಕಟ್ ಮಾಡಿಕೊಂಡು ಸೆಕ್ಯೂರ್ ಮಾಡ್ಕೊಬೇಕು ಥ್ರೆಡ್ನ. ನೋಡಿ, ಇಷ್ಟು ಮಾಡಿದ್ರೆ ನಿಮಗೆ ಫಸ್ಟ್ ಸ್ಟೆಪ್ನಲ್ಲಿ ರಿಂಗನ್ನು ಕವರ್ ಮಾಡ್ಕೊಳಂತಹ ಸ್ಟೆಪ್ ಮುಗಿಯುತ್ತೆ. ಆನಂತರ ನಾನು ಎಕ್ಸ್ಟ್ರಾ ಥ್ರೆಡ್ಸ್ ಇನ್ನಿಷ್ಟುದ ಅವಶ್ಯಕತೆ ಇಲ್ಲ, ಇನ್ನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ. ಫ್ಯಾಬ್ರಿಕ್ ಗ್ಲೂ ತೊಗೊಂಡು ಅದನ್ನು ಹಿಂದ್ಗಡೆ ಅಟ್ಯಾಚ್ ಮಾಡಿಬಿಡೋಣ. ಸ್ವಲ್ಪ ಥ್ರೆಡ್ಸ್ ಇಲ್ಲೂ ಕಾಣ್ದಿರೋಂಗೆ ಫುಲ್ ಕವರ್ ಮಾಡಬೇಕು. ಸೊ ಅದಕ್ಕೆ ನೋಡಿ, ಹೀಗೆ ಹಿಂದ್ಗಡೆ ಅಟ್ಯಾಚ್ ಮಾಡಿಕೊಡಿ, ನೀಟಾಗಿ ಕ್ಲೀನಾಗಿ ಬರೋ ಹಾಗೆ. ಫ್ರಂಟಿಂದ ಬಂದುಬಿಟ್ಟು ಈ ಥರ ಫಸ್ಟ್ ಸ್ಟೆಪ್ನಲ್ಲಿ ಡಿಸೈನ್ ಆಗುತ್ತೆ. ನೋಡಿ, ಸ್ವಲ್ಪ ಒಣಗಕ್ಕೆ ಸ್ವಲ್ಪ ಟೈಮ್ ಬೇಕು, ಆಮೇಲೆ ಗಟ್ಟಿಯಾಗಿ ಕೂರುತ್ತೆ ಅದು ಲಾಕ್ ಗಮ್ ಹಾಕಿರೋದು. ಇಷ್ಟ ಆದಮೇಲೆ ನಾನು ಇಲ್ಲಿ ಕೆಲವೊಂದು ರಿಂಗ್ ಚಿಕ್ಕ ಚಿಕ್ಕ 3mm ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ, ನಾರ್ಮಲ್ ನೀಡಲ್ ಸೂಜಿಲಿ
ಎರಡೆಳೆ ದಾರ ಮ್ಯಾಚಿಂಗ್ ಥ್ರೆಡ್ ಹಾಕ್ಕೊಂಡು ಫಸ್ಟು ಒಂದು 3 3mm ಬೀಡ್ಸ್ನ ಸಿಲ್ವರ್ ಕಲರಲ್ಲಿ ತೊಗೊಂಡಿದ್ದೀನಿ. ಆನಂತರ ನೋಡಿ ಒಂದು 2 ಚೈನ್ ಗ್ಯಾಪಿಗೆ ಬರೋ ಹಾಗೆ ಲಾಕ್ ಮಾಡಿಕೊಡಿ. ಆನಂತರ ಸೂಜಿ ನೋಡಿ ಫಸ್ಟು ಬೀಡ್ಸ್ ಇದೆಯಲ್ಲ ಅಲ್ಲಿ ಮಾತ್ರ ಪಾಸ್ ಮಾಡ್ಕೊಬೇಕು. 2 ಮತ್ತು 3ನೇ ಬೀಡ್ಸ್ ತನಕ ಬರಬಾರ್ದು. ಒಂದು ಲಾಕ್ ಆದಮೇಲೆ ಫಸ್ಟು 3mm ಬೀಡ್ಸ್ ಇದೆಯಲ್ಲ ಅಲ್ಲಿಂದ ರಿಟರ್ನ್ ಲಾಕ್ ಮಾಡ್ಕೊಬೇಕು ನಾವು, ರಿಟರ್ನ್ ತಂದು ನೀಡಲ್ನ. ಅದ್ರ ನಂತರ ಮತ್ತೆ ನಾನಿಲ್ಲಿ 3 3mm ಬೀಡ್ಸ್ನ ತೊಗೊತಿದ್ದೀನಿ ನೋಡಿ ಹೇಗೆ. ಓಕೆನಾ, 3mm ಬೀಡ್ಸ್ನ ತೊಗೊಂಡು ನೋಡಿ ಇಲ್ಲಿ ಆ 3 ಬೀಡ್ಸ್ನಲ್ಲಿ ಸೆಕೆಂಡ್ ಬೀಡ್ಸು ಮತ್ತು ಥರ್ಡ್ ಬೀಡ್ಸಿಗೆ ಬರೋ ಹಾಗೆ ನೀಡಲ್ನ ಪಾಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ. ಓಕೆನಾ, ಡಿಸೈನ್ ಬಂದುಬಿಟ್ಟು ಅವಾಗ ನೀಟಾಗಿ ಬರುತ್ತೆ ನಿಮಗೆ ನೋಡಿ. ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಒಂದು ಲಾಕ್ನ ಮಾಡಿಕೊಂಡು ಆನಂತರ ಮತ್ತೆ ನಾನು 3mm ಬೀಡ್ಸ್ನ ಮತ್ತೆ 3 ತೊಗೊಂಡು ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಈ ಡಿಸೈನ್ನಲ್ಲಿ. ಈ ಫ್ಲವರ್ ಡಿಸೈನಲ್ಲಿ ಈ ಥರ ಫ್ಲವರ್ ರೆಕ್ಕೆಗಳು ಬರೋಂಗೆ ಬರುತ್ತೆ ಇದು ಬೀಡ್ಸ್ನ ಹಾಕೋದು. ಒಂದು 5 ಏನೋ ಮಾಡ್ಕೋತೀನಿ ನಾನು ಇದೇ ರೀತಿ. ಒಂದು 5 ಫ್ಲವರ್ ರೆಕ್ಕೆಗಳು ಬರೋ ಹಾಗೆ ಮಾಡ್ತೀನಿ ಈ ಡಿಸೈನ್ನ. ಇದೇ ರೀತಿ ನೀವು ಸ್ಟೆಪ್ಸ್ನ ನೋಡಿ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊಳ್ಳಿ ಸ್ಟೆಪ್ಸ್ನ. ಸೊ ಅವಾಗ ನೀವು ಈಸಿಲಿ ಈ ಡಿಸೈನ್ನ ಆರಾಮಾಗಿ ಮಾಡ್ಬೋದು ನೋಡಿ. ಇಷ್ಟೇ, ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ನಾನು ಅಷ್ಟೇ. ಫಸ್ಟಿಗೆ 3 ಬೀಡ್ಸ್ನ ಹಾಕ್ಕೊತೀವಿ, ಆಮೇಲೆ 1 ಬೀಡ್ಸ್ಗೆ ರಿಟರ್ನ್ ನೀಡಲ್ನ ಪಾಸ್ ಮಾಡ್ಕೊತೀನಿ. ಆನಂತರ ಮತ್ತೊಂದು 3 ಬೀಡ್ಸ್ನ ಹಾಕಿ ನಾರ್ಮಲ್ ಮಾಡೋದು. ಈಗ ಇದನ್ನು ಹೇಗೆ ಅಟ್ಯಾಚ್ ಮಾಡೋದು ಅಂದರೆ, ನಾರ್ಮಲ್ ನೀಡಲಲ್ಲಿ 2 ದಾರ ತೊಗೊಂಡು ಸೀರೆ ಪಲ್ಲು ತುದಿ ಎಲ್ಲಿದೆಯಲ್ವ ಅಲ್ಲಿ ಒಂದು 2 ಇಂಚ್ ಗ್ಯಾಪಿಗೆ ಬರೋ ಹಾಗೆ ಮತ್ತು ನೀವು ಇದನ್ನು ಅಟ್ಯಾಚ್ ಮಾಡ್ತಾ ಬನ್ನಿ. ಫಸ್ಟು ಒಂದು 3mm ಬೀಡ್ಸ್ನ ತೊಗೊಂಡಿದ್ದೀನಿ ಸಿಲ್ವರ್ ಕಲರಿಂದು. ಅದಾದಮೇಲೆ ಒಂದು ಗೋಲ್ಡನ್ ಬೀಡ್ಸು ಒಂದು 5mm ತೊಗೊಂಡಿದ್ದೀನಿ ನಾನು. ಸ್ವಲ್ಪ ದೊಡ್ಡ ಬೀಡ್ಸ್ ಅದಕ್ಕಿಂತ ಸ್ವಲ್ಪ ದೊಡ್ಡಕ್ಕಿದೆ. ನೀವು 4 to 5mm ತನಕ ಹಾಕೊಬೋದು ನೋಡಿ. ಈ ಥರ ಫ್ಲವರ್ನ ರೆಡಿ ಮಾಡಿದ್ದೀನಿ ನಾನು. ಅದಕ್ಕೆ ಮಧ್ಯ ಭಾಗದಲ್ಲಿ ಬರೋ ಹಾಗೆ ನಾನು ನೀಡಲ್ನ ಪಾಸ್ ಮಾಡ್ಕೊಂಡಿದ್ದೀನಿ. ಆ ನಂತರ ನೋಡಿ ಸೇಮ್ ಬೀಡ್ಸ್ ಒಳಭಾಗದಿಂದ ಬಂದು ಆ ಪಲ್ಲು ಸರಿಗಿದೆಯಲ್ವ ಆ ಪಾಯಿಂಟಿಗೆ ಬಂದು ಮತ್ತೆ ಲಾಕ್ ಮಾಡ್ತಾಯಿದ್ದೀನಿ. ಈ ಟೈಮ್ನಲ್ಲಿ ಥ್ರೆಡ್ ಜಾರ್ ಹೋಗ್ದಿರೋಂಗೆ ಟೈಟಾಗಿ ಎಳ್ಕೊಳ್ಳಿ. ಮತ್ತು ಹಿಂಬದಿಯಿಂದ ಕೂಡ ಮತ್ತು ಮುಂಬದಿಯಿಂದ ಎರಡೂ ಬದಿಯಲ್ಲೂ ಕೂಡ ನೀವು ಪರ್ಫೆಕ್ಟಾಗಿ ಯಾವುದೇ ಕಾರಣಕ್ಕೂ ಥ್ರೆಡ್ಸ್ ಬಿಚ್ಚೋಗಬಾರ್ದು. ಡಿಸೈನ್ ಸೆಕ್ಯೂರ್ ಆಗಿರೋ ಥರ ಅಟ್ಯಾಚ್ ಮಾಡಿಕೊಡಿ. ಎಸ್ ನೋಡಿ, ಹೀಗೆ ಹಿಂಬದಿಯಿಂದನೂ ಕೂಡ ಲಾಕ್ ಮಾಡಿಕೊಡಿ. ಆವಾಗ ಥ್ರೆಡ್ಸ್ ಆಗಿರ್ಬೋದು ಅಥವಾ ಯಾವುದೇ ಕಾರಣಕ್ಕೂ ಇದು ನಾವು ಡಿಸೈನ್ ಮಾಡಿರ್ತೀವಲ್ವ ಅದು ಬಿಚ್ಚಿ ಹೋಗೋದಿಲ್ಲ. ಫೈನಲಿ ಈ ಕ್ರೋಶೆ ಡಿಸೈನ್ ಈ ರೀತಿ ಬಂದಿದೆ ನೋಡಿ. ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ನೀವು ಇಡೀ ಸ್ಯಾರಿಗೆ ಹಾಕಿದಾಗ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು 2 ಇಂಚು ಗ್ಯಾಪ್ನಲ್ಲಿ ಅಥವಾ 1.5 ಇಂದ 2 ಇಂಚು ನಿಮ್ಗೆ ಎಷ್ಟು ಹತ್ತಿರ ಬೇಕಾದರೆ ನೀವು ಸ್ವಲ್ಪ ಹತ್ರನೂ ಹಾಕೊಬೋದು. ಒಂದು 2 ಇಂಚು ಗ್ಯಾಪ್ನಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.